ನಮಸ್ಕಾರ ಸ್ನೇಹಿತರೆ, ಶಾಲೆಗಳು ಏಕ ಪೀರಿಯಡ್ ಮಾರ್ಕ್ಸ್ 3.0 ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಯವರು ಭಾಗವಹಿಸಿರ್ತಕ್ಕಂಥ ಒಂದು ಮಾಹಿತಿಯನ್ನು ಹಿಂದೀಕರಿಸಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗಿರುತ್ತದೆ. ಅದಕ್ಕಾಗಿ ನೀವು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿ, ಅಡ್ರೆಸ್ ಬಾರ್ನಲ್ಲಿ ಇಕೋ ಕ್ಲಬ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಇಕೋ ಕ್ಲಬ್ಸ್ ಮಿಷನ್ ಲೈಫ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಲಾಗಿನ್ ಅಂತಕ್ಕಂಥ ಆರೆಂಜ್ ಕಲರ್ ಕ್ಲಿಕ್ ಮಾಡಿ, ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸ್ಕೂಲ್ ಲಾಗಿನ್ ಕ್ಲಿಕ್ ಮಾಡಿ. ಯುಡೈಸ್ ಕೋಡಲ್ಲಿ ನಿಮ್ಮ ಶಾಲೆಯ ಯುಡೈಸ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಕಂಟಿನ್ಯೂ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ನೀವು ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡನ್ನು ಎಂಟರ್ ಮಾಡಿ. ಪಾಸ್ವರ್ಡ್ ಮತ್ತಿದ್ರೆ ಪಾಸ್ವರ್ಡ್ ಬಟನ್ ಕ್ಲಿಕ್ ಮಾಡಿ. ಆಗ ನಿಮಗೆ ಯುಡೈಸ್ ಪ್ಲಸ್ಸಲ್ಲಿ ರಿಜಿಸ್ಟರ್ ಇರುವ ಮೊಬೈಲ್ ನಂಬರ್ಗೆ OTP ಒಂದು ಬರುತ್ತೆ. ಅದನ್ನು OTP ಬಾಕ್ಸಲ್ಲಿ ಕೊಡಿ. ಕ್ಯಾಪ್ಚಾವನ್ನು ಎಂಟರ್ ಮಾಡಿ, ಸಬ್ಮಿಟ್ ಕ್ಲಿಕ್ ಮಾಡಿ. ಲಾಗಿನ್ ಸಕ್ಸಸ್ಫುಲಿ ಅಂತ ಬಂತು. ಸೆಟ್ ಯುವರ್ ಪಾಸ್ವರ್ಡ್ನಲ್ಲಿ ನೀವು ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಟೈಪ್ ಮಾಡ್ಕೊಳ್ಳಿ. ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ರೀಟೈಪ್ ಮಾಡಿ. ಅಪ್ಡೇಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3.0 ಹ್ಯಾವ್ ಯು ಪಾರ್ಟಿಸಿಪೇಟೆಡ್ ಇನ್ ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3.0 ಅಂತ ಕ್ವಶನ್ ಇರುತ್ತೆ. ಎಸ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಈಗ ನಿಮ್ಮ ಸ್ಕೂಲ್ ಇನ್ಫಾರ್ಮೇಷನ್ ಪ್ರೊಫೈಲ್ ಅಂತ ಬರುತ್ತೆ ಮತ್ತು ಏಕ್ ಪೇಡ್ ಮಾರ್ಕ್ಸ್ ಇನಾಮ್ ಅಂತ ನಿಮಗೆ ಇಂಟರ್ಫೇಸ್ ಪೇಜ್ ಬರ್ತದೆ. ಸ್ಕೂಲ್ ಇನ್ಫಾರ್ಮೇಷನ್ ಇರ್ತದೆ ಮೇಲ್ಗಡೆ. ಇಲ್ಲಿ ಕೆಳಗಡೆ ನಂಬರ್ ಆಫ್ ಟ್ರೀಸ್ ಪ್ಲಾಂಟೆಡ್, ಇಲ್ಲಿ ನಾವು ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3.0 ಕಾರ್ಯಕ್ರಮದ ಅಡಿಯಲ್ಲಿ ಎಷ್ಟು ಸಸಿಗಳನ್ನು ನೆಡಲಾಯಿತು ಅನ್ನುವಂಥ ಒಂದು ನಂಬರ್ ಆಫ್ ಟ್ರೀಸ್ ಪ್ಲಾಂಟೆಡ್ನಲ್ಲಿ ಸಸಿಗಳ ಸಂಖ್ಯೆಯನ್ನು ಎಂಟರ್ ಮಾಡಿ. ನಂತರ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ದಿ ಇವೆಂಟ್ ನಾಟ್ ಮೋರ್ ದ್ಯಾನ್ 50 ವರ್ಡ್ಸ್. ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3.0 ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ 50 ಪದಗಳಿಗೆ ಮೀರದಂತೆ ವಿವರಣೆಯನ್ನು ಈ ಬಾಕ್ಸ್ನಲ್ಲಿ ಎಂಟರ್ ಮಾಡಿ. ನಂತರ ಡೇಟ್ ಆ್ಯಂಡ್ ಟೈಮ್, ಈ ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3.0 ಕಾರ್ಯಕ್ರಮ ಆಯೋಜಿಸಿದ ದಿನಾಂಕ, ಸಮಯ ಎಂಟರ್ ಮಾಡಿ. ಅದಕ್ಕಾಗಿ ಡೌನ್ ಏರೋ ಮಾರ್ಕ್ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡೇಟ್, ಮಂತ್, ಇಯರ್ ಮತ್ತು ಸಮಯವನ್ನು ಸೆಟ್ ಮಾಡಿಕೊಳ್ಳಿ. ನಂತರ ನಂಬರ್ ಆಫ್ ಪಾರ್ಟಿಸಿಪೆಂಟ್, ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಏಜ್ ವೈಸ್ ಎಷ್ಟು ಸಂಖ್ಯೆಯ ಜನರು ಭಾಗವಹಿಸಿದ್ದರು ಅನ್ನುವುದನ್ನು ಎಂಟರ್ ಮಾಡಿ. ಏಜ್ 3 to 8, 8 to 11, 11 to 14, 14 to 18, 18+ ಏಜ್ ಇರುವಂತಹ ಎಷ್ಟು ಮೆಂಬರ್ಸ್ ಅಥವಾ ಸದಸ್ಯರು ಭಾಗವಹಿಸಿದರು, ಎಷ್ಟು ಜನ ಭಾಗವಹಿಸಿದರು, ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಸಂಖ್ಯೆಯನ್ನು ಆಯಾ ಬಾಕ್ಸ್ಗಳಲ್ಲಿ ಎಂಟರ್ ಮಾಡಿ. ಸಿಟಿ ಬಾಕ್ಸಲ್ಲಿ ಸಿಟಿ ಎಂಟರ್ ಮಾಡಿ. ಜಿಯೋ ಟ್ಯಾಗ್ಡ್ ಫೋಟೋಸ್ ಚೂಸ್ ಫೈಲ್ಸ್, ಅಂದರೆ ಈ ಕಾರ್ಯಕ್ರಮದ ಒಂದು GPS ಫೋಟೋ ಅಪ್ಲೋಡ್ ಮಾಡಬೇಕು. ಮ್ಯಾಕ್ಸಿಮಮ್ 10 ಇಮೇಜಸ್ ಅಪ್ಲೋಡ್ ಮಾಡಬಹುದು. ನೀವು ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3.0 ಫೋಟೋ ಅಪ್ಲೋಡ್ ಮಾಡಲು, GPS ಫೋಟೋ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಕ್ಲಿಕ್ ಮಾಡಿ. ಗ್ಯಾಲರಿ ಓಪನ್ ಆಗುತ್ತೆ. GPS ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆ್ಯಡ್ ಡನ್ ಕ್ಲಿಕ್ ಮಾಡಿ. ಈಗ ಅಪ್ಲೋಡಿಂಗ್ ಅಂತ ಬರ್ತಿರ್ತದೆ. ಇಮೇಜಸ್ ಆ್ಯಡೆಡ್ ಅಂತ ಬಂತು. ಕೆಳಗಡೆ ನೀವು ಅಪ್ಲೋಡ್ ಮಾಡಿದ ಫೋಟೋ ಶೋ ಆಗುತ್ತಿರುತ್ತದೆ ಮತ್ತು ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ಬೋದು. ಬಟ್ ಅದು ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ, ಮ್ಯಾಂಡೇಟ್ರಿ ಇರುವುದಿಲ್ಲ. ನೆಕ್ಸ್ಟ್ ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೋಡ್ಬೋದು ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3 ಡೀಟೇಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಟಾಪಲ್ಲಿ ಬರುತ್ತದೆ. ಸೊ ಇಲ್ಲಿ ನಿಮಗೆ ಒಂದು ಬಟನ್ ಇರ್ತದೆ, ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3.0 ಸರ್ಟಿಫಿಕೇಟ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಡೌನ್ಲೋಡ್ ಆ್ಯಸ್ ಇಮೇಜ್ ಕ್ಲಿಕ್ ಮಾಡಿ. ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3.0 ಸ್ಕೂಲ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತದೆ. ಇದಾಗಿತ್ತು ಏಕ್ ಪೇಡ್ ಮಾರ್ಕ್ಸ್ ಇನಾಮ್ 3 ಕಾರ್ಯಕ್ರಮ ಆಯೋಜಿಸಿ ಶಾಲೆಗಳು ಅದರಲ್ಲಿ ಭಾಗವಹಿಸಿರುವ ಮಾಹಿತಿಯನ್ನು ಹಿಂದೀಕರಿಸಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.